ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಇವತ್ತು ನಾನು ಮತ್ತು ದಾತ್ರಿ ಆಚೆ ಹೊರಟಿದ್ದೀವಿ. ಇವತ್ತು ನಾವು ಆ್ಯಕ್ಚುಲಿ ಜಯನಗರ್ ಹೋಗ್ತಾ ಇದ್ದೀವಿ. ಸೊ ಧರಣಿ ಬಂದಿಲ್ಲ, ಧರಣಿ ಮನೇಲೇ ಇದ್ದಾಳೆ, ಅಮ್ಮ ಇದ್ದಾರೆ ನೋಡ್ಕೊಳ್ತಾ ಇದ್ದಾರೆ. ನಾನು ಅಪ್ಪನ ಜೊತೆ ದಾತ್ರಿನ ಕರ್ಕೊಂಡು ಆಚೆ ಬಂದಿದ್ದೀನಿ. ಈಗಿನ್ನು ಹೊರಟ್ವಿ, ಆಗಲೇ ನಿದ್ದೆ ಬರಂಗೆ ಆಗಿಬಿಟ್ಟಿದೆ ಅವಳಿಗೆ. ಟೈಮ್ ಆಗಲೇ 11 ಗಂಟೆ ಆಯಿತು. ಬೆಳಗ್ಗೆನೇ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ಎಲ್ಲ ತಿಂಡಿ ಮುಗಿಸ್ಕೊಂಡು ಹೊರಟಿರೋದು. ಮತ್ತು ಹೋಗೋ ದಾರಿಲಿ ಹಸುವಾದರೆ ಅಳ್ತಾಳೆ ಅಂದ್ಬಿಟ್ಟು. ಸೊ ಎಲ್ಲಿಗೆ ಅಂದರೆ ಒಂದು ರೆಗ್ಯುಲರ್ ಚೆಕಪ್ ಇತ್ತು, ಅದಕ್ಕೋಸ್ಕರ ಹೋಗೋಣ ಅಂತ ಹೊರಟಿದ್ದೀವಿ. ಈಗಿನ್ನೂ ತಿಂಡಿ ಮಾಡಿರೋದ್ರಿಂದ ವಾಮಿಟ್ ಮಾಡಿದ್ರೆ ಕಷ್ಟ ಅಂದ್ಬಿಟ್ಟು ಒಂದು ಟವಲ್ ಕೂಡ ಹಾಸ್ಕೊಂಡಿದ್ದೀನಿ. ಟ್ರಾಫಿಕಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಮಾತಾಡ್ತಿರೋದು ಏನೂ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ, ಹಾಗಾಗಿ. ಆಮೇಲೆ ನಾವಿನ್ನು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಪಾಪು ಆಗಲಿ ನಿದ್ದೆ ಮಾಡಿಬಿಟ್ಟಿದ್ಲು. ಮನೆ ರೀಚ್ ಆಗಿ ಬ್ಯಾಗ್ಗಳೆಲ್ಲ ಅಲ್ಲೇ ಇಳಿಸ್ಬಿಟ್ಟು ನಮ್ಮ ಮನೆ ಹತ್ರನೇ ಇರೋದ್ರಿಂದ ಕ್ಲಿನಿಕ್ಕು ಅಲ್ಲಿಗೆ ಹೋಗಿದ್ದಾಯಿತು. ಯೂಶ್ವಲಿ ಪಾಪು ತುಂಬ ಆಚೆ ಈಚೆ ಎಲ್ಲ ನೋಡ್ಕೊಂಡು ಆರಾಮಾಗಿರ್ತಿದ್ಲು. ಇವತ್ತು ಯಾಕೋ ಇನ್ನೂ ನಿದ್ದೆ ಮೂಡ್ ಹೋಗಿಲ್ಲ ಅನಿಸುತ್ತೆ, ಯಾಕಂದರೆ ಮಲಗಿದ್ದವಳನ್ನ ಹಾಗೆ ಎತ್ಕೊಂಬಂದಿದ್ದಾಯಿತು. ಅದಕ್ಕೋಸ್ಕರ ಏನಾದರೂ ಮತ್ತೆ ನಿದ್ದೆ ಮಾಡ್ತಾ ಇದ್ದಾಳೆ ಅನಿಸುತ್ತೆ. ಅದಕ್ಕೆ ಬಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಓಕೆ, ಆಮೇಲಿಂದ ಸಿಗೋಣ, ಬಾಯ್. ಕ್ಲಿನಿಕಲ್ಲಿ ಬಂದಿದ್ದೀವಿ ಆಗಲೇ. ನೆಕ್ಸ್ಟ್ ನಾವೇ ಇರೋದ್ರಿಂದ ಒಳಗಡೆ ಕರ್ಕೊಂಬಂದು ಕೂರಿಸಿದ್ದಾರೆ. ಡಾಕ್ಟರ್ ಪಕ್ಕದ ಪೇಷಂಟ್ನ ನೋಡ್ತಾ ಇರೋದ್ರಿಂದ ಅವರಿಲ್ಲ. ಅದಕ್ಕೆ ಒಂದು ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡ್ಕೊಂಡು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಪಾಪದು ವೆಯ್ಟ್ ಎಲ್ಲ ಚೆಕ್ ಮಾಡಿ ಆಯಿತು, ಗ್ರೋತ್ ಆಗಿದ್ದಾಳೆ ಚೆನ್ನಾಗೆ. ನಮಗೆ ಮೇನ್ ಇರೋ ಕನ್ಸರ್ನ್ ಅಂದರೆ ಅವಳದು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅನ್ನೋದೇ. ಬಟ್ ವೆಯ್ಟ್ ಗೇನ್ ಆಗ್ತಾ ಇದ್ದಾಳೆ ಇವಾಗ, ಸ್ವಲ್ಪ ಪರವಾಗಿಲ್ಲ. ಹಾಗೆ ಅವಳ ಕೈ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇವಾಗ ಇಂಪ್ರೂವ್ ಆಗಿದೆ. ಅವರಪ್ಪ ಮಾಸ್ಕ್ ಹಾಕ್ಕೊಂಡು ನಿಂತಿರೋದ್ರಿಂದ ಯಾರದು ಅಂತ ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ. ಮಾಸ್ಕ್ ತೆಗೆದಿದ ತಕ್ಷಣ ಗೊತ್ತಾಗಿ ನಗ್ತಾ ಇದ್ದಾಳೆ. ವೆಲ್ಕಮ್. ಅಪ್ಪ ಈಗಿನ್ನೂ ಬಿಟ್ಬಿಟ್ಟು ಹೊರಟ್ರು ಅವರು. ನಾವು ಮನೆಗೆ ರೀಚ್ ಆದ್ವಿ. ಬೇಗ ಕನ್ಸಲ್ಟೇಷನ್ ಎಲ್ಲ ಮುಗೀತು, 1/2 ಅವರಲ್ಲೆಲ್ಲ ಮುಗಿಸ್ಕೊಂಡ್ವಿ. ಒಂದು 2-3 ಜನ ಇದ್ರಷ್ಟೇ, ಬೇಗನೆ ಮುಗೀತು. ಹಾಗಾಗಿ ಬೇಗ ಮುಗಿಸ್ಕೊಂಡು ಪಾಪುನೂ ಅಷ್ಟೇ ಆರಾಮಾಗಿದ್ಲು, ಏನೂ ತೊಂದರೆ ಮಾಡಲಿಲ್ಲ. ಆಮೇಲೆ ಜನರಲ್ ಚೆಕಪ್ ಆಗಿರೋದ್ರಿಂದ ಮೆಡಿಸನ್ ಏನು ಕೊಡಲಿಲ್ಲ, ಹಾಗೆ ಕನ್ಸಲ್ಟ್ ಮಾಡಿಸ್ಕೊಂಡು ಕರ್ಕೊಂಬಂದ್ವಿ. ಈಗ ಟೈಮು 1:30 ಆಗ್ತಾ ಬಂತು. ಪಾಪು ಆಗಲೇ ಬಂದು ಮಲ್ಕೊಂಡಿದ್ದಾಳೆ. ಹಾಯ್. ನಾಟ್ ಬ್ಯಾಡ್, ಬ್ಯಾಚುಲರ್ ಆದ್ರೂ ಆರಾಮಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೇನ. ಏನು ಗಲೀಜೆಲ್ಲ ಇಲ್ಲ ನೋಡಿ. ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಈಗ ನಾನು ಬಂದಮೇಲೆ ಇವೆಲ್ಲ ಆಚೆ ತೆಗೆದಿಟ್ಟಿದ್ದೀನಿ. ಪಾಪುಗಾಗಲೇ ಸರಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ತಣ್ಣಗಾದ್ಮೇಲೆ ತಿನ್ನಿಸ್ಬೇಕು. ಅಪ್ಪ ಬಂದಿದ್ರಲ್ಲ, ಅವ್ರಿಗೆ ಕಾಫಿ ಮಾಡಿ ಕೊಟ್ಟೆ. ಹಾಗೆ ಪಾಪುಗೆ ಕೂಡ ನೀರು ಕಾಯಿಸಿ ಇಟ್ಟಿದ್ದೀನಿ, ಅದು ತಣ್ಣಗಾದ್ಮೇಲೆ ಅವಳಿಗೆ ಯೂಸ್ ಮಾಡ್ಕೋಬೇಕು. ಸೊ ಅಡುಗೆ ಮನೆ ನೀಟಾಗಿ ಇಟ್ಕೊಂಡಿದ್ದಾರೆ, ಗುಡ್. ಅಡುಗೆ ಮನೆಯವರು, ಅಡುಗೆ ಮಾಡೋರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಆಯಿತು. ಯಾಕಂದರೆ ನಾನು ಬರೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಎಲ್ಲನೂ ನೀಟಾಗೆ ಇಟ್ಕೊಂಡಿದ್ದಾರೆ, ಏನು ಗಲೀಜು ಕಾಣ್ತಿಲ್ಲ. ಇಷ್ಟು ನೀಟಾಗಿ ನಮ್ಮನೆ ನಾನು ಇಟ್ಕೊಂಡಿರೋ ಥರನೇ ಇಟ್ಕೊಂಡಿದ್ದಾರೆ. ಅದೊಂದು ನನಗೆ ತುಂಬಾ ಖುಷಿ ಆಯಿತು. ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು. ಸೊ ಮೀಟ್ ಮಾಡಿದಾಗ ಕಾಂಪ್ಲಿಮೆಂಟ್ ಹೇಳೋಣ. ಓನಾಯ್ತು ಪಾಪ.
ಸೊ ಇವತ್ತಿನ ಅಪ್ಡೇಟ್ ಹೀಗಾದ್ಮೇಲೆ ಇನ್ನೊಂದು ಅಪ್ಡೇಟ್ ಹೇಳೋದು ಬಾಕಿ ಇದೆ. ಏನಂದರೆ ಆ್ಯಕ್ಚುಲಿ ಇವತ್ತು ಕನ್ಸಲ್ಟೇಷನ್ ಮುಗಿಸ್ಕೊಂಡು ಹಾಗೆ ಹೊರಡ್ಬೋದಿತ್ತು, ಬಟ್ ನಾನು ಹೊರಡಲಿಲ್ಲ. ಪಾಪನ ಕರ್ಕೊಂಡು ಇಲ್ಲೇ ಉಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಗೆಸ್ ಮಾಡಿ ನೋಡೋಣ. ಏನು ಆ ಥರ ಸ್ಪೆಷಲ್ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ದೊಡ್ಡವಳು ಅಂದರೆ ಧರಣಿ ನಾನಿಲ್ದೇನೆ, ಧಾತ್ರಿ ಇಲ್ದೇನೆ ಹೇಗೆ ಫೀಲ್ ಮಾಡ್ತಾಳೆ, ಅಥವಾ ಧಾತ್ರಿ ಧರಣಿ ಇಲ್ದೇನೆ ಹೇಗೆ ಫೀಲ್ ಮಾಡ್ತಾಳೆ ನೋಡೋಣ ಅಂತ ನಾವು ಇಬ್ರು ಸಪ್ರೇಟ್ ಮಾಡಿದ್ದೀವಿ. ಹೌದು, ಸೊ ಇಬ್ಬರು ಸಪ್ರೇಟಾಗಿ 2 days ಇರಲಿದ್ದಾರೆ. ನೋಡೋಣ ಹೇಗೆ ಅವರು ಬಿಹೇವ್ ಮಾಡ್ತಾರೆ, ಎಷ್ಟು ಮಿಸ್ ಮಾಡ್ಕೊಳ್ತಾರೆ, ಅಥವಾ ಏನು ಮಿಸ್ ಮಾಡ್ಕೊಳ್ದೆ ಆರಾಮಾಗಿರ್ತಾರ ಏನು ಅಂತೆಲ್ಲ ನೋಡೋಣ. ಬೆಳಗ್ಗೆ 10:30 ಹೊರಟಿರೋದ್ರಿಂದ ಇವಾಗಿನ್ನೂ 1:15 ಆಗಿದೆ ಅಷ್ಟೇ. ಸೊ ಇನ್ನೂ ಏನು ಅಷ್ಟು ಮಿಸ್ ಮಾಡ್ಕೊಳ್ತಾರೋ ಥರ ಫೀಲಿಂಗ್ ಏನು ಬಂದಿಲ್ಲ, ನನಗೇನು ಅನ್ನಿಸ್ತಾ ಇಲ್ಲ. ನೋಡೋಣ ಮಕ್ಕಳು ಮಿಸ್ ಮಾಡ್ಕೊಳ್ತಾರೋ ಇಲ್ವೋ ಅಂತ ಫೋನ್ ಮಾಡಿ ಮನೆಗೂ ಕೂಡ ವಿಚಾರಿಸ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಏನು ಮಾಡ್ತಿದ್ದಾಳೆ ಏನು ಅಂತ, ಮಿಸ್ ಮಾಡ್ಕೊಳ್ತಿದ್ದಾಳ ಕೇಳ್ತೀನಿ. ಈಗಂತೂ ಸದ್ಯಕ್ಕೆ ಆ ಥರದ್ದು ಏನು ಮುನ್ಸೂಚನೆ ಕಾಣ್ತಾ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ಸೊ ನಾನು ಬಂದು ಇಲ್ಲಿ ಅಡುಗೆ ಮನೆ ಅದು ಇದು ಅಂತ ಸ್ವಲ್ಪ ಕೆಲಸ ಅದು ಕ್ಲಿಯರ್ ಮಾಡಿದ್ದೆ ಆಗೋಯ್ತು. ಇನ್ಮೇಲೆ ನೋಡೋಣ ಹೇಗಿರ್ತಾರೆ ಅಂತ. ಆ್ಯಕ್ಚುಲಿ ಇದು ನನ್ನ ಐಡಿಯಾ ಅಲ್ಲ, ನನ್ನ ಹಸ್ಬೆಂಡ್ ಐಡಿಯಾ. ಹಾಗೆ ಹೋಗಿಬಿಡೋಣ ಅಂತಲೇ ಅಂದ್ಕೊಂಡಿದ್ದು ಇವತ್ತು ಚೆಕಪ್ ಮುಗಿಸ್ಕೊಂಡು. ಬಟ್ ಬೇಡ, ಈ ಥರ ಒಂದ್ಸತಿ ಟ್ರೈ ಮಾಡೋಣ. ಯಾಕಂದರೆ ನೆಕ್ಸ್ಟ್ ಎಲ್ಲಾದರೂ ಏನಾದರೂ ಎಮರ್ಜೆನ್ಸಿ ಬಂತು, ಮಕ್ಕಳನ್ನ ಇಲ್ಲಿ ಕರ್ಕೊಂಬರ್ಬೇಕಾಯ್ತು, ಅಥವಾ ನಾನು ಒಬ್ಬಳೇ ನೋಡ್ಕೋಬೇಕಾಯ್ತು ಅಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಯಾಕಂದರೆ ಇಬ್ಬರೂ ನಾನು ಒಬ್ಬಳೇ ಅಂತೂ ನೋಡ್ಕೊಳಕ್ಕಾಗೋದೇ ಇಲ್ಲ. ಇವಾಗಂತೂ ತುಂಬ ಆಟ ಆಡೋದು ಕಲ್ತಿದ್ದಾರೆ, ಮತ್ತು ಹಠ ಮಾಡೋದು ಕಲ್ತಿದ್ದಾರೆ. ಅವ್ರ ಕಣ್ಮುಂದೆ ಇರಲೇಬೇಕು. ಸೊ ಯಾರಾದರೂ ಒಬ್ಬರಿದ್ದರೆ ಆರಾಮಾಗಿ ನೋಡ್ಕೊಂಬಿಡ್ಬೋದು. ಬಟ್ ನಾನು ಇಲ್ಲಿ ಒಬ್ಬಳೇ ಕರ್ಕೊಂಬಂದಾಗ ಯಾವ ರೀತಿ ಅವ್ರು ಇರ್ತಾರೆ, ಏನಾಗುತ್ತೆ, ಅದಕ್ಕೆ ಈಗಲೇ ಸ್ವಲ್ಪ ಅವ್ರನ್ನ ತಯಾರು ಮಾಡಬೇಕಲ್ವ. ಹಾಗಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಇನ್ನೊಂದು 15 ದಿನ ಆದಮೇಲೆ ಅವಳನ್ನ ಕರ್ಕೊಂಬರ್ತೀವಿ, ಇವಳನ್ನ ಅಲ್ಲಿ ಬಿಟ್ಟು ಬರ್ತೀವಿ. ಸೊ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಬ್ಬರೂ ಇಂಡಿವಿಜುವಲ್ ಆಗಿ ಇರೋದನ್ನ ಕಲಿಬೇಕು, ಹತ್ತಿರ ಇದ್ರೂ ಒಟ್ಟಿಗೆ ಇರೋದನ್ನ ಕಲಿಬೇಕು, ಕಿತ್ತಾಡ್ದೇ ಇರೋ ಥರ ಕಲಿಬೇಕು. ಹಾಗಾಗಿ ಎಲ್ಲನೂ ಈಗಲಿಂದನೇ ಅವ್ರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಹೌದು, ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೇ. ಮತ್ತು ಕರ್ಕೊಂಬಂದಾಗ ನಮಗೂ ಕೂಡ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಥರ ಎಲ್ಲ ಮಾಡ್ಕೊಳ್ತಾ ಇರೋದಷ್ಟೇ. ಸೊ ಇಲ್ಲಿಗೆ ಇಷ್ಟ ಆಯಿತು. ಇನ್ನು ಅಡುಗೆ ಮಾಡೋರು ಅದೇ 1:15 ಬರ್ತಾರಂತೆ. ಇನ್ನೊಂದು 5 ನಿಮಿಷ ಇದೆ ಟೈಮು. ಅವ್ರು ಬಂದು ಅಡುಗೆ ಎಲ್ಲ ಮಾಡೋದಕ್ಕೆ 1 hour ಹಿಡಿಯುತ್ತೆ. ಅಲ್ಲಿ ತನಕ ನಾನು ಪಾಪು ರೆಸ್ಟ್ ಮಾಡ್ತಿರ್ತೀವಿ. ಆಮೇಲೆ ನಿಮ್ಮ ಜೊತೆ ಸಿಗ್ತೀವಿ. ಓಕೆ, ನಮ್ಮ ಪಾಪು ಆಸ್ತಿಗಳನ್ನೂ ಕೂಡ ಎಲ್ಲನೂ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬಂದಿದ್ದ ತಕ್ಷಣ ಪಾಪು ಮೆಡಿಸನ್ನು, ಪಾಪು ಹಾಲು ಪೌಡರು, ಹಾಟ್ ವಾಟರು, ಡೈಪರು, ಟಿಶ್ಯೂ, ಟವಲ್ಲು ಎಲ್ಲ ರೆಡಿಯಾಗಿದೆ. ಏನ್ರಿ ಮೇಡಮ್ ಚಪ್ಪರಿಸ್ತಾ ಇದ್ದೀರಾ? ಓನು ಚಪ್ಪರಿಸ್ತಾ ಇದ್ದೀರಾ? ಈಗಿನ್ನು ಹಾಲು ಕುಡಿದ್ಲು, ಅದಕ್ಕೆ ಅದನ್ನೇ ಚಪ್ಪರಿಸ್ಕೊಂಡು ಕೂತಿದ್ದಾಳೆ. ಹೆಂಗೆ ಚಪ್ಪರಿಸ್ತಾಳೆ ನೋಡಿ. ಕೊಡಿ ಪಾಪ ತಿಂತೀನಿ. ಬೇಕಂತ ಇನ್ನೂ ಕೊಡಿ ಪಾಪ. ಮಾಡ್ತಿದ್ದಾರಮ್ಮ, ಕೊಡ್ಲಿಲ್ವಾ? ಕೊಡಿ, ನನಗೆ ಬೇಕು. ಹಸ್ನಣ್ಣು ತಿಂದ್ಬಿಟ್ಟು ಚಪ್ಪರಿಸ್ತಾ ಇದ್ದಾಳೆ ಕುತ್ಕೊಂಡು. ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ತಿಂದಿದ್ದಾ? ಹಾಗೆ ಊಟ ಮಾಡಿ ಪಾಪು ಮಲ್ಕೊಂಡ್ಲು.
ಅದಾಗಿದ ತಕ್ಷಣ ನಾವು ಬೇಗ ಊಟ ಮುಗಿಸ್ಕೊಳ್ಳೋಣ ಅಂತ ಊಟ ಮಾಡ್ಕೊಳ್ತಾ ಇದ್ದೀವಿ. ನಾನು ಅಷ್ಟೇ ಬೇಗ ಊಟ ಮುಗಿಸ್ಕೊಂಡೆ. ಅಡುಗೆಯವ್ರು ಬಂದು ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ರು. ಅಡುಗೆ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಮಾಡ್ತಾರೆ, ಅದೊಂದು ಖುಷಿ ಆಯಿತು. ಟೇಸ್ಟು ಕೂಡ ಚೆನ್ನಾಗೇ ಇತ್ತು. ಇನ್ನು ಸಂಜೆ ಎಲ್ಲರೂ ಆಚೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಯೂಶಲಿ ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಒಂದು ರೌಂಡ್ ಆಚೆ ಓಡಾಡ್ಕೊಂಬರೋಣ. ಹಾಗೆ ಪಾಪುನ ಆಫೀಸ್ಗೆ ಕರ್ಕೊಂಡು ಹೋಗಿಲ್ಲ, ಹಾಗಾಗಿ ಫಸ್ಟ್ ಟೈಮ್ ಆಫೀಸ್ಗೂ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಆಫೀಸ್ ಮನೆಗೆ ಹತ್ತಿರನೇ ಇದ್ದಿದ್ದರಿಂದ 2 ವೀಲರಲ್ಲೇ ಹೋಗೋಣ ಅಂತ ಹೊರಟ್ವಿ. ಮತ್ತು ಬೇಗನೆ ಕೂಡ ರೀಚ್ ಆದ್ವಿ. ಮಳೆ ಏನು ಬರೋ ಹಾಗಿರಲಿಲ್ಲ, ಹಾಗಾಗಿ ಹೊರಟಿದ್ದು. ಇವ್ರನ್ನ ನೋಡಿರ್ತೀರ, ನಮ್ಮ ಮಾವ. ಇವರು ಕೆಲವೊಂದು ಬ್ಲಾಗ್ಗಳಲ್ಲಿ ನೀವು ನೋಡಿರ್ತೀರ. ಗಾಳಿಲಿ ಬಂದಿದ್ದಕ್ಕೆ ಸ್ವಲ್ಪ ನಿದ್ದೆ ಮೂಡು. ಯಾರಮ್ಮ ಅದು? ದೊಡ್ಡ ಮನುಷ್ಯರು ಇವರು, ದೊಡ್ಡ ಮನುಷ್ಯರು. ಚಡ್ಡಿ ಚಿಕ್ಕಿ, ಅಷ್ಟು ದೊಡ್ಡ ಚಡ್ಡಿ ಹಾಕಿಸ್ಕೊಂಡು ಕರ್ಕೊಂಬಂದವ್ರೆ. ಇನ್ನು ಆಫೀಸೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಫಸ್ಟ್ ಟೈಮ್ ಎಲ್ಲರೂ ಪಾಪುನ ನೋಡಿದ್ದು. ತುಂಬ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಸಿದ್ರು. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಅತ್ತಿಗೆ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ವೈಭವ್ಗೆ ಟೆಸ್ಟ್ ನಡೀತಿದ್ದರಿಂದ ಅವನು ಬರೋದಕ್ಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಅವನಿಗೆ ಒಂದು ಸರ್ಪ್ರೈಸಾಗಿ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ನಾವು ಮನೆಯಿಂದ ಹೊರಟಾಗೇನು ಪ್ಲ್ಯಾನ್ ಇರಲಿಲ್ಲ, ಆಮೇಲೆ ಸಡನ್ನಾಗಿ ಡಿಸೈಡ್ ಆಯಿತು. ಅದಕ್ಕೆ ಸರಿ, ಮಳೆ ಬರೋಕ್ಕೆ ಮುಂಚೆ, ಕತ್ಲಾಗಕ್ಕೆ ಮುಂಚೆ ಹೋಗಿ ಬರೋಣ ಅಂತ ಅಲ್ಲಿಗೆ ಹೋಗ್ತಾ. ಯಾರದು? 8 ಇನ್ನು 3 ತಿಂಗಳಲ್ಲಿ ಇದ್ದೀರಲ್ಲ ನೀವು. ಸೊ ಇಷ್ಟ ಆಯಿತು ಇವತ್ತಿನ ವ್ಲಾಗ್. ನೀವೆಲ್ಲರೂ ಧರಣಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅವಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮಿಸ್ ಮಾಡ್ದೇ ಸಿಗೋಣ. ಬಾಯ್.